ಸರ್ಕಾರಿ ಕೆರೆಯನ್ನು ನೀವು ನಿಮ್ಮ ಎಚ್ ಡಿ ರೇವಣ್ಣನವರಿಗೆ ಟ್ರಾನ್ಸ್ಫರ್ ಮಾಡ್ತೀರಲ್ಲ, ಕರ್ನಾಟಕ ಸರ್ಕಾರದ ಆಸ್ತಿ. 10 ಊರಿನ ಹಳ್ಳಿಯ ಜನರ ಕುಡಿಯುವ ನೀರು, ಜಾನುವಾರುಗಳು ಒಂದು ಹೊತ್ತಿನ ನೀರಿಗಾಗಿ ಹೋಗ್ತಾ ಇದ್ದಂಥ ಕೆರೆಯನ್ನು ದೇವೇಗೌಡರ ಪಿತ್ರಾರ್ಜಿತ ಆಸ್ತಿ ಅಂತ ಟ್ರಾನ್ಸ್ಫರ್ ಮಾಡಿಕೊಟ್ರಾ? ಯಾತ್ರೆ ಮಾಡಿ ಮಾಡಿ, ಇಲ್ಲಿಂದ ಡೆಲ್ಲಿವರೆಗೆ, ಮೋದಿ ಕ್ಯಾಬಿನೆಟ್ವರೆಗೆ ಮಾಡಿ. ಇದು ನಾನು ಹೇಳ್ತಾ ಇರೋದಲ್ಲ ಕುಮಾರಸ್ವಾಮಿ ಅವರೇ, ನೀವು ಮುಖ್ಯಮಂತ್ರಿ ಆಗಿದ್ದಂತಹ, ನಿಮ್ಮ ಅಪ್ಪನು ಮುಖ್ಯಮಂತ್ರಿ ಆಗಿದ್ದಂತಹ ಕರ್ನಾಟಕ ಸರ್ಕಾರದ ಡಾಕ್ಯುಮೆಂಟ್ಗಳು ಹೇಳ್ತಾ ಇರೋದು. ಇಟ್ ಇಸ್ ನಾಟ್ ಮೀ, ಇಟ್ ಇಸ್ ನಾಟ್ ರಾಕೇಶ್ ಶೆಟ್ಟಿ ಆರ್ ಪವರ್ ಟಿವಿ. ಈ ಕಡ್ಡಿ ನೆನಪಿದೆನಾ? ಈ ಕಡ್ಡಿ ಇವತ್ತು ಸತ್ಯ ಹೇಳುತ್ತೆ. ಈ ಕಡ್ಡಿ ಆಡಿಸಿ ನಿಮಗೆ ಸತ್ಯ ಹೇಳಿಸ್ತಾ ಇರೋದು. ಓಕೆ, ನೆಕ್ಸ್ಟ್ ಪಾಪಿ ಕುಮಾರಸ್ವಾಮಿ ಅಂತ ಹೇಳ್ಬೋದು. ಪಾಪಿ ಕುಟುಂಬ ಅಂತ ಹೇಳ್ತೀರಿ, ಯಾಕೆ ಹೇಳಿ? ಜನರು ಕುಡಿಯುವ ನೀರನ್ನು, ವ್ಯವಸಾಯಕ್ಕೆ ಬಳಸುವ ನೀರನ್ನು, ದನ ಕರುಗಳು ಕುಡಿಯುವಂತಹ ನೀರನ್ನು ನುಂಗಿ ಕುಡಿದ, ಕೆರೆಯನ್ನು ನುಂಗಿ ಕುಡಿದ ಫ್ಯಾಮಿಲಿಗೆ ನಾನು ಪಾಪಿ ಫ್ಯಾಮಿಲಿ ಅಂತ ಕರೆಯೋದು ಏನು ಪುಣ್ಯಾತ್ಮರು ಅಂತ ಕರೀಲ. 420 ಡಾಕ್ಯುಮೆಂಟ್ ಮಾಡಿದಂತಹ ಫ್ಯಾಮಿಲಿಗೆ ನಾನೇನು ಸಚ್ಚಾರಿತ್ರರಂತ ಕರೀಲ. ಮೋರಲನ್ನು ಬಿಟ್ಟು ಇವ್ರ ಹತ್ರ ಕಾಂಪ್ರಮೈಸ್ ಆಗಲ್ಲ. ಐ ಪ್ರಿಫರ್ ಟು ಡೈ, ನಾಟ್ ಕಾಂಪ್ರಮೈಸ್ ವಿತ್ ಯು, ಸಚ್ ಎ ಫ್ಯಾಮಿಲಿ ಲೈಕ್ ಯು. ಲೆಟ್ ಮಿ ಟೇಕ್ ಯು ಟು ಸ್ಟೋರಿ. ಥ್ಯಾಂಕ್ ಯು ಬ್ರದರ್. ಐ ಆಮ್ ಮಿಸ್ಸಿಂಗ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಥ್ಯಾಂಕ್ ಯು ಪ್ರಣತ್ ಒನ್ಸ್ ಅಗೇನ್. ಈ ಕುಮಾರಣ್ಣ ಹೇಳ್ತಾರೆ ಗೊತ್ತಾ ನಿಮಗೆ? ಮೊನ್ನೆ ಯಾರೋ ನಮ್ಮ ರಿಪೋರ್ಟರ್ ಕೇಳಿದ್ರು, ಅಣ್ಣ ನಿಂದು ಮೈನಿಂಗ್ ಏನೋ ಇದೆ ಅಂತಲ್ಲಣ್ಣ. ಯಾರೋ ಹೇಳಿದ್ದವನು? ಶೆಟ್ಟಿ ಹೇಳಿದ್ದ. ಶೆಟ್ಟಿ ಅಂತ ಅವನು, ಅದು ಅಧಿಕಾರಿ ಮಾಡಿದ್ದು, ನಾನು ಮಾಡಿಲ್ಲ. ನಂದಿದೇನಾ ಕೋರ್ಟಲ್ಲಿ ನೋಡ್ಕೊಳ್ಳೋ, ನಮ್ಗೆ ಯಾರ್ಯಾರು ಪರಿಚಯ ಇಲ್ಲ, ಎಲ್ಲ ಅಲ್ಲಿಂದ ಮಾಡಿಸ್ಕೊಂಬರ್ತೀನಿ ಅಂತ ಹೇಳಿದೆ. ಕುಮಾರಣ್ಣ ನಿಮ್ಮ ಸಿಗ್ನೇಚರ್ ಇಲ್ಲಿದೆ ಅಣ್ಣ. ಇಲ್ಲಿದೆ ಕುಮಾರಣ್ಣ, ನಿಮ್ಮ ಸಿಗ್ನೇಚರು ಅಲ್ಲಿದೆ, ಮೈನಿಂಗಲ್ಲಿ ಅದೇ ಸಿಗ್ನೇಚರ್ ಅಣ್ಣ. FSL ಅಲ್ಲಿ ಬಂದಿದೆಯಲ್ಲ, ಇದು ನಮ್ಮ ಅಣ್ಣ ಸುಮಾರಣ್ಣಂದೇ ಸಿಗ್ನೇಚರ್ ಅಂತ ಮೈನಿಂಗ್ FSL ರಿಪೋರ್ಟ್ ಕೊಟ್ಟವ್ರೆ. ಇವನೇ ಕಳ್ಳನ ಮಗ 420, ಇವಂದೇ ಸಿಗ್ನೇಚರ್ ಅಂತ ಅದ್ರಲ್ಲಿ ಬರ್ದವ್ರೆ FSL ಅಲ್ಲಿ. ಅದೇ ರೀತಿ ಅಣ್ಣ ನಿಮ್ಮ ಸಿಗ್ನೇಚರ್ ಇಲ್ಲೂ ಇದೆ ಅಣ್ಣ. ಅಣ್ಣಗೆ ಬೇಜಾರಾಗೋದು ಬೇಡ, ನನ್ನ ಸಿಗ್ನೇಚರೇ ತೋರಿಸಿಲ್ಲಲ್ಲ ಅಂತ. ಥ್ಯಾಂಕ್ ಯು ಪ್ರಣುತ್ ಅಗೇನ್. ಕ್ರೆಡಿಟ್ ಗೋಸ್ ಟು ಪ್ರಣುತ್. ನಿಮಗೆ ಬೇಜಾರು ಮಾಡಲಿಕ್ಕೆ ಅವ್ನು ಬಿಟ್ಟಿಲ್ಲ. ನಿಮ್ಮ ಸಿಗ್ನೇಚರು ನಿಮ್ಮ ಮುಖದ ಮೇಲೆ, ನಮ್ಮದೆಲ್ಲ ಮುಸುಡಿ, ನಿಮ್ಮದು ಮುಖ.